ಕಬ್ಬು ಬೆಳೆಗಾರರ ಹೋರಾಟ ಕಂಟಿನ್ಯೂಸ್ ಆಗಿ ನಡೀತಾನೆ ಇದೆ. ಪ್ರತಿ ಟನ್ ಕಬ್ಬಿಗೆ 3,200 ರೂಪಾಯಿ ದರ ನಿಗದಿ ಮಾಡಬೇಕು ಅನ್ನೋದು ರೈತರ ಬಿಗಿಪಟ್ಟು, ರೈತರ ಆಗ್ರಹ, ರೈತರ ಬೇಡಿಕೆ. 3,200 ರೂಪಾಯಿ. ಪ್ರತಿಭಟನಾ ಸ್ಥಳಕ್ಕೆ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಭೇಟಿ ಕೊಟ್ಟಿದ್ದಾರೆ. ಪೌರಾಡಳಿತ ಸಚಿವ ರಹೀಂ ಖಾನ್, ಡಿಸಿ ಶಿಲ್ಪಾ ಶರ್ಮಾ ಜೊತೆಗೆ ಭೇಟಿ ಕೊಟ್ಟಿರೋದು. ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ ವಿರುದ್ಧ ಸಚಿವ ಖಂಡ್ರೆ ಹರಿಹಾಯ್ದಿದ್ದಾರೆ. ಖೂಬಾ ನಿನ್ನೆ ಬಂದು ನನ್ನ ಕುರಿತು ಅವಾಚ್ಯವಾಗಿ ಮಾತನಾಡಿದ್ರು. ನೀವೆಲ್ಲ ತಡೆಯಬಹುದು ಅಂತ ನಿರೀಕ್ಷೆ ಮಾಡಿದ್ದೆ. ರೈತರ ಹೋರಾಟವನ್ನ ರಾಜಕೀಯಕ್ಕಾಗಿ ಬಳಸಿಕೊಳ್ಳಬಾರದು. ಇನ್ನೊಮ್ಮೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಡಿಸಿ ಸಭೆಗೆ ಸೂಚನೆಯನ್ನ ನೀಡಿದ್ದಾರೆ. ನಾಳೆ ಸಿಎಂ ಚರ್ಚಿಸಿ ತೀರ್ಮಾನ ತಿಳಿಸುತ್ತೇನೆ ಅಂತ, ಅಂದ್ರೆ ಸಿಎಂ ಜೊತೆಗೆ ಚರ್ಚೆ ಮಾಡಿ ತೀರ್ಮಾನ ಹೇಳುತ್ತೇವೆ ಅನ್ನೋ ನಿಟ್ಟಿನಲ್ಲಿ ಈಶ್ವರ್ ಖಂಡ್ರೆ ಅವರು ಹೇಳಿದ್ದಾರೆ. ಮಾತುಕತೆ ವಿಫಲ ಹಿನ್ನೆಲೆ ಘೋಷಣೆ ಕೂಗಿ ರೈತರು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಬೀದರ್ನಲ್ಲಿ ಬೆಳೆಗಾರರ ಹೋರಾಟ, ಕಬ್ಬು ಬೆಳೆಗಾರರ ಹೋರಾಟ ಮುಂದುವರಿತಾನೆ ಇದೆ ನಿರಂತರವಾಗಿ. ನಾವು ಬಂದು ಇಲ್ಲಿವರೆಗೆ ಟೈಮ್ ಕೊಟ್ಟಿದ್ದೀವಿ ಸರ್ಕಾರಕ್ಕೆ, ಬಂದಿದ್ದೀನಿ. ಏನಾರ ಜಾಸ್ತಿ ಮಾಡ್ತೀನಿ ಹೇಳಿದ್ದೀನಿ ನಾನು. ನೋಡ್ರಿ, ಈಗ ನಾ ಅವರಿಗೂ ಮಾತಾಡಿ ಹೇಳ್ಬೇಕಲ್ಲ, ಸ್ವಲ್ಪ ಅವ್ರಿಗೆ ನೋಡಿ. ನಾನು ಸೂರ್ಯಕಾಂತ್